ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ ಹಾಸನ್ ಆದರ್ಶ್ ಕಿಯಾ ಶೋರೂಮ್ ಇಂದ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗ ಸೆಲ್ಟಾಸ್ HDK ಪ್ಲಸ್ ಆಪ್ಷನಲ್ ಬಗ್ಗೆ ರಿವ್ಯೂ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ ಇದರ ಸ್ಪೆಸಿಫಿಕೇಶನ್ಸ್ ಏನು, ಏನೆಲ್ಲ ಫೀಚರ್ಸ್ಗಳಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫ್ರಂಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಟೈಗರ್ ನಾಸ್ ಗ್ರಿಲ್, ಕಿಯಾ ಸಿಗ್ನೇಚರ್ ಸ್ಟೈಲ್ ನೀವು ನೋಡ್ತಾ ಇದ್ದೀರಾ. ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಸೊ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಹಾಗೆ ನಿಮಗೆ ಏನು ಈ ನರ್ಲಿಂಗ್ ಪ್ಯಾಟರ್ನ್ ಕೊಟ್ಟಿರಲ್ಲ ಟೈಗರ್ ನೋಸ್ ಗ್ರಿಲ್ ಸರೌಂಡಿಂಗು, ಇದು ಕ್ರೋಮ್ ಫಿನಿಶಿಂಗ್ ಅಲ್ಲಿ ಬಂದಿರುತ್ತೆ. ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅಡಗೇನ್ LED DRL ಬರುತ್ತೆ. ನೀವು ನೋಡ್ಬೋದು HTX ಅಂತ ಬರುತ್ತೆ ನಿಮಗೆ ವೇರಿಯಂಟ್. ಆ ವೇರಿಯಂಟ್ ಅಲ್ಲಿ DRL ನ ಇಲ್ಲಿವರೆಗೂ ಕೊಡ್ತಾರೆ. ಇವಾಗ ಏನ್ ಮಾಡಿದ್ದಾರೆ HDK ಪ್ಲಸ್ ಅಲ್ಲೂ ಕೂಡ, ಅಂದ್ರೆ HDK ಪ್ಲಸ್ ಆಪ್ಷನ್ ಅಲ್ಲೂ ಕೂಡ ಇಲ್ಲಿವರೆಗೂ ಕೂಡ DRL ನ ಆಡ್ ಮಾಡಿದ್ದಾರೆ. ಅಂಡ್ ಕ್ರೌನ್ ಜ್ಯುವೆಲ್ LED ಹೆಡ್ ಲ್ಯಾಂಪ್ ಅನ್ನ ಆಡ್ ಮಾಡಿದ್ದಾರೆ. ಆಕ್ಚುಲಿ ನೀವು ಓಲ್ಡ್ HDK ಪ್ಲಸ್ ಅನ್ನ ನೋಡಿದಾಗ ಏನಾಗ್ತಾ ಇತ್ತು ಅಂದ್ರೆ ಅದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಡ್ತಾ ಇದ್ರು. ಬಟ್ ಇವಾಗ ಕ್ರೌನ್ ಜ್ಯುವೆಲ್ LED ಹೆಡ್ ಲ್ಯಾಂಪ್ ಅನ್ನ ಆಡ್ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ತೀನಿ. ಅಂಡ್ ಅಗೇನ್ ನಿಮಗೆ ಇಂಡಿಕೇಟರ್ ನೋಡ್ಬೋದು ಇಲ್ಲಿ. ಅಂಡ್ ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ ಅನ್ನ ಆಡ್ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಕ್ರೇಜಿ ವಿಷಯ ಅಂತ ಹೇಳ್ತೀನಿ. ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ನೀವು ನೋಡ್ಬೋದು. ಅಂಡ್ ಅಗೇನ್ ಸ್ಕಿಟ್ ಲೈಟ್ಸ್. ಸೊ ಫ್ರಂಟ್ ಅಲ್ಲಿ ಸ್ಕಿಟ್ ಲೈಟ್ ನೀವು ನೋಡ್ಬೋದು. ಆಕ್ಚುಲಿ ಓಲ್ಡ್ HDK ಪ್ಲಸ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಒಂದು LED ಹೆಡ್ ಲ್ಯಾಂಪ್ ಅನ್ನ ಆಡ್ ಮಾಡಿರೋದು, ಇನ್ನೊಂದು LED DRL ನ ಇಲ್ಲಿವರೆಗೂ ಕೂಡ ಕೊಟ್ಟಿದ್ದಾರೆ. ಅಂಡ್ ಅಗೇನ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಅಂಡ್ ಅಗೇನ್ ಫಾಗ್ ಲ್ಯಾಂಪ್ ನ ಆಡ್ ಮಾಡಿದ್ದಾರೆ. ಇದಿಷ್ಟು ಫೀಚರ್ಸ್ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಆಡ್ ಆಗಿದೆ. ಅಂಡ್ ಇನ್ನ ಸೈಡ್ ಪ್ರೊಫೈಲ್ ನೋಡೋದಾದ್ರೆ ನೀವು HDK ಪ್ಲಸ್ ಅಲ್ಲಿ 16 ಇಂಚಸ್ ಅಲಾಯ್ ವೀಲ್ ನ ನೋಡಿದ್ರಿ. ಬಟ್ ಇದರಲ್ಲಿ ನಿಮಗೆ 17 ಇಂಚಸ್ ಮ್ಯಾಟ್ ಗ್ರೇ ಅಲಾಯ್ ವೀಲ್ ಬರ್ತಾ ಇದೆ. ಸೊ 1 ಇಂಚು ವೀಲು ದೊಡ್ಡದಾಗಿದೆ. ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕಾಣ್ತಾ ಇದೆ ಅಂದ್ರೆ, ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಇದನ್ನ. ಅಂಡ್ ಅಗೇನ್ ನಿಮಗೆ ಮಿರರ್ ಇಂಡಿಕೇಟರ್ ಆಸ್ ಯೂಶುವಲಿ ಬರುತ್ತೆ, ಟರ್ನ್ ಇಂಡಿಕೇಟರ್ಸ್ ಅಂಡ್ ಆಟೋ ಫೋಲ್ಡಿಂಗ್ ಬರುತ್ತೆ ಇದರಲ್ಲಿ. ಇನ್ನು ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಫುಲ್ಲಿ ಬ್ಲಾಕ್ ಕಲರ್ ಇಂಟೀರಿಯರ್ ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಫುಲ್ಲಿ ಬ್ಲಾಕ್ ಕಲರ್ ಇಂಟೀರಿಯರ್. ಆಕ್ಚುಲಿ ಬ್ಲಾಕ್ ಕಲರ್ ತುಂಬಾ ಜನಕ್ಕೆ ಲೈಕ್ ಆಗುತ್ತೆ ಇದು. ಸೊ ಅದೇ ರೀತಿ ಇದರಲ್ಲಿ ಮೇಜರ್ ಆಗಿ ಇನ್ನೊಂದು ಏನು ಗೊತ್ತಾ, HDK ಪ್ಲಸ್ ಅಲ್ಲಿ ವಿಂಡೋ ಬೀಡಿಂಗ್ ಇದೆಯಲ್ಲ, ಇದು ನಾರ್ಮಲ್ ಆಗಿತ್ತು. ಸೊ ರಬ್ಬರ್ ಇತ್ತು. ಬಟ್ ಇವಾಗ ನಿಮಗೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಪ್ರೀಮಿಯಂ ಆಗಿ ಕಾಣುತ್ತೆ ಅಂದ್ರೆ, ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ಇದನ್ನ. ಅಂಡ್ ಅಗೇನ್ ಇನ್ನ ರೇರ್ ಡೋರ್ ಅಲ್ಲಿ ನೋಡೋದಾದ್ರೆ ಸನ್ಸೈಡ್ ಕರ್ಟನ್ಸ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಸನ್ಸೈಡ್ ಕರ್ಟನ್ಸ್ ನ ಆಡ್ ಮಾಡಿದ್ದಾರೆ. ಅಂಡ್ ರೇರ್ AC ವೆಂಟ್ಸು, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸು, ಮೊಬೈಲ್ ಹೋಲ್ಡರು ನಿಮಗೆ ಈ ವೇರಿಯಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಗೇನ್ ಅದೇ ರೀತಿ ನಿಮಗೆ 50 ಲೀಟರ್ ಫ್ಯೂಯಲ್ ಟ್ಯಾಂಕ್ ನೀವು ನೋಡ್ಬೋದು. 50 ಲೀಟರ್ ಫ್ಯೂಯಲ್ ಟ್ಯಾಂಕು ಲಾಂಗ್ ಡ್ರೈವ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರೇರ್ ನೋಡೋದಾದ್ರೆ ಡಿಫಾಗರ್ ನ ಕೊಟ್ಟಿದ್ದಾರೆ. ಅಂಡ್ ವೈಪರ್ ನ ಆಡ್ ಮಾಡಿದ್ದಾರೆ. ಸೊ ಹೈ ಮೌಂಟ್ ಸ್ಟಾಪ್ ಸಿಗ್ನಲ್ ವಿತ್ ವಾಷರ್ ಬರುತ್ತೆ. ಅಂಡ್ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್. ಸೊ ಕನೆಕ್ಟೆಡ್ ಅನ್ನೋದು ರೇರ್ ಪ್ರೊಫೈಲ್ ಅಲ್ಲಿ ತುಂಬಾ ಪ್ರೀಮಿಯಂ ಅನ್ಸುತ್ತೆ. ಸೊ ಜಸ್ಟ್ ಆನ್ ಮಾಡ್ತೀನಿ ನೋಡಿ. ಎಷ್ಟು ಪ್ರೀಮಿಯಂ ಆಗಿ ಕಾಣುತ್ತೆ ಅಂದ್ರೆ, ಈಗ ಎಷ್ಟೇ ದೂರದಿಂದ ನೋಡಿದ್ರು ಕೂಡ ಗಾಡಿನ ಕಿಯಾ ಸೆಲ್ಟಾಸ್ ಅನ್ನೋದು ಗೊತ್ತಾಗುತ್ತೆ. ಆ ತರ ಒಂದು ಸಿಗ್ನೇಚರ್ ಸ್ಟೈಲ್ ಇದರಲ್ಲಿ ಇದೆ. ಅಂಡ್ ಅಗೇನ್ ನಿಮಗೆ ಇದರಲ್ಲಿ ರೇರ್ ಪಾರ್ಕಿಂಗ್ ಸೆನ್ಸರ್ ನೋಡ್ತಾ ಇದ್ದೀರಾ. ಈ ಬಂಪರ್ ಅಲ್ಲಿ ನಿಮಗೆ ಗ್ಲಾಸಿ ಫಿನಿಶಿಂಗ್ ಇರೋದ್ರಿಂದ ಗಾಡಿಗೆ ಒಂದು ಪ್ರೀಮಿಯಂ ಲುಕ್ ಅನ್ನ ಕೊಡುತ್ತೆ ಇದು. ಅಂಡ್ ಅಗೇನ್ ಇಲ್ಲಿ ಸ್ಕಿಟ್ ಪ್ಲೇಟ್ ನ ನೋಡ್ಬೋದು. ಅಗೇನ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ನಾನು ನಿಮಗೆ ಮುಂಚೆನೆ ಹೇಳಿದ್ದೀನಿ, ಎಲ್ಲ ಕಿಯಾ ಗಾಡಿಗಳಲ್ಲಿ ಸಿಸ್ಟಮ್ ಯಾವ್ಯಾವ್ದ್ರೆಲ್ಲ ಸ್ಟಾರ್ಟ್ ಆಗುತ್ತೋ ಆದ್ರೆ ಎಲ್ಲದರಲ್ಲೂ ಕೂಡ ನೀವು ನಾರ್ಮಲ್ ರಿವರ್ಸ್ ಹಾಕಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ. ಬಟ್ ಇದರಲ್ಲಿ ಡ್ರೈವಿಂಗ್ ಮಾಡ್ತಾನೂ ಕೂಡ ರೇರ್ ವ್ಯೂ ಮಾನಿಟರ್ನ ಆನ್ ಮಾಡ್ಕೋಬಹುದು. ಸೊ ಅದೊಂದು ಕ್ರೇಜಿ ವಿಷಯ ಅಂತ ಹೇಳ್ತೀನಿ. ಅಗೇನ್ ಪಾರ್ಸೆಲ್ ಟ್ರೇ ನೋಡ್ಬೋದು. ಇದರಲ್ಲಿ ಈ ವೇರಿಯಂಟ್ ಇಂದ ಪಾರ್ಸೆಲ್ ಟ್ರೇ ಕೂಡ ಆಡ್ ಆಗುತ್ತೆ. ಅಂಡ್ 433 ಲೀಟರ್ ಬೂಟ್ ಸ್ಪೇಸ್ ನ ನೀವು ಇದರಲ್ಲಿ ನೋಡ್ಬೋದು. ಹೈಯೆಸ್ಟ್ ಲಗೇಜ್ ನ ಇದರಲ್ಲಿ ಕ್ಯಾರಿ ಮಾಡ್ಬೋದು ನೀವು. ಆಸ್ ಯೂಶುವಲಿ ಬೂಟ್ ಲ್ಯಾಂಪ್ ಬರುತ್ತೆ. ಇಲ್ಲಿ ನೋಡ್ಬೋದು ಬೂಟ್ ಲ್ಯಾಂಪ್ ಕೂಡ ನೀವು ನೋಡ್ಬೋದು ಇಲ್ಲಿ. ಆಸ್ ಯೂಶುವಲಿ ನಿಮಗೆ ಸ್ಪೇರ್ ವೀಲು, ಟೂಲ್ ಕಿಟ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಆಡ್ ಕಿಟ್ಟು, ರಿಫ್ಲೆಕ್ಟ್ರು ಇದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಅಂಡ್ ಫುಲ್ ಫೋಲ್ಡ್ ಮಾಡ್ತೀನಿ ಸೀಟ್ನ ಅಂದ್ರೆ ನೀವು ಈ ತರ ಫೋಲ್ಡಿಂಗ್ ಕೂಡ ಮಾಡ್ಕೋಬಹುದು. ಈ ತರ ಫ್ಲಾಟ್ ಫೋಲ್ಡ್ ಆಗುತ್ತೆ. ಸೊ ಜಸ್ಟ್ ಹಾಗೆ ತೋರಿಸ್ತೀನಿ ನೋಡಿ, ಫುಲ್ ಫ್ಲಾಟ್ ಫೋಲ್ಡ್ ಆಗಿ. ಆಲ್ಮೋಸ್ಟ್ ಫ್ಲಾಟ್ ಫೋಲ್ಡ್ ಆಗೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ, ನಾವು ಲಾಂಗ್ ಡ್ರೈವ್ ಹೋದಾಗ ತುಂಬಾ ಸ್ಟ್ರೆಸ್ ಆಗಿರುತ್ತೆ. ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗ್ತೀನಿ ಅಂದ್ರೆ ಅದು ಹೆಲ್ಪ್ ಆಗುತ್ತೆ ನಮಗೆ. ಅಗೇನ್ ಅದೇ ರೀತಿ ನೀವು ನೋಡೋದಾದ್ರೆ ನಾನು ಡ್ರೈವರ್ ಸೈಡ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಓಕೆ, ಇದರಲ್ಲಿ ಮೇಜರ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ 190 mm ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಒಂದು ಮಿಡ್ ಸೈಜ್ SUV ಗೆ ಏನು ನಿಮಗೆ
ಗ್ರೌಂಡ್ ಕ್ಲಿಯರೆನ್ಸ್ ಬೇಕು, ಆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಇದೆ ಅಂತ ಹೇಳ್ಬೋದು. again ಅದೇ ರೀತಿ ನೀವು ರೂಫ್ ಟೈಲ್ಸ್ ನೋಡ್ಬೋದು. ಇದರಲ್ಲಿ ಗಾಡಿಗೆ ಒಂದು ಸ್ಪೋರ್ಟ್ ಲುಕ್ ನ ಕೊಡುತ್ತಿದ್ದು ಅಂಡ್ ಶಾರ್ಕ್ ಫಿನ್ ಆಂಟೆನಾ ನೋಡ್ಬೋದು, ಸ್ಟೈಲಿಶ್ ಕಾಣುತ್ತೆ. ಇನ್ನು ಡ್ರೈವರ್ ಸೈಡ್ ನೋಡೋದಾದ್ರೆ ನಿಮಗೆ ಕೀಲೆಸ್ ಎಂಟ್ರಿ ನೀವು ನೋಡ್ಬೋದು. ಇಲ್ಲಿ ಕೀಲೆಸ್ ಎಂಟ್ರಿ ಅಂದ್ರೆ ನೀವು ಕೀ ಜೇಬಲ್ಲಿ ಇಟ್ಕೊಂಡು ಎಂಟ್ರಿ ಆಗ್ಬೋದು, ಆ ತರ ಒಂದು ಸಿಸ್ಟಮ್ ಇರುತ್ತೆ. ಅಗೇನ್ ಅದೇ ರೀತಿ ನೀವು ಡೋರಲ್ಲಿ ನೋಡೋದಾದ್ರೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಅಂಡ್ ಆಟೋ ಫೋಲ್ಡಿಂಗ್ ಮಿರರ್ ಬರುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟ್ಮೆಂಟ್ ಮಿರರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಅಂಡ್ ಡ್ರೈವರ್ ಸೀಟು ಹೈಟ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು. ನೀವು ಇದರಲ್ಲಿ ಡೌನ್ ಮಾಡ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ನೋಡಿ, ಪುಷ್ ಬಟನ್ ಸ್ಟಾರ್ಟ್ ನೋಡ್ಬೋದು ಇದರಲ್ಲಿ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್, ಅಗೇನ್ ಇಲ್ಲಿ ನೀವು ನೋಡ್ಬೋದು ಆಟೋ ಸ್ಟಾಪ್ ಅಂಡ್ ಗೋ ಅಂಡ್ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್. ಸೊ ಇನ್ನೊಂದೇನು ಗೊತ್ತಾ, ಡ್ರೈವಿಂಗ್ ಫೀಲು ಒಂದು ಈಸಿ ಮಾಡ್ಕೊಡ್ಲಿಕ್ಕೆ ಡಿ ಕಟ್ ಸ್ಟೇರಿಂಗ್ ವೀಲ್ ಆಡ್ ಮಾಡಿದ್ದಾರೆ. ಗಾಡಿಲಿ ನಮಗೆ ಮೇಜರ್ ಆಗಿ ಬೇಕಾಗಿರೋದು ಏನು ಗೊತ್ತಾ, ಡ್ರೈವಿಂಗ್ ಸೀಟ್ ಕಂಫರ್ಟಬಲ್. ಡ್ರೈವಿಂಗ್ ಯಾವ ತರ ಎಷ್ಟು ಈಸಿ ಇರುತ್ತೋ ಅಷ್ಟು ಡ್ರೈವಿಂಗ್ ಮಾಡೋರ್ಗೆ ಕಂಫರ್ಟಬಲ್ ಇರುತ್ತೆ. ಸೊ ಆ ಒಂದು ಫೀಲ್ ಈ ಒಂದು ಡ್ರೈವಿಂಗ್ ಸೀಟಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇದರ ಮೊದಲನೇದಾಗಿ ನೋಡಿದ್ರೆ ನೀವು ಡಿ ಕಟ್ ಸ್ಟೇರಿಂಗ್ ವೀಲು, ನೆಕ್ಸ್ಟ್ ಲೆವೆಲ್ ಗ್ರಿಪ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಗ್ರಿಪ್ ಕೂಡ ಹಾಗೆ ಇದೆ, ಹೆವಿ ಕಂಫರ್ಟಬಲ್. ಅಂಡ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ನೋಡ್ಬೋದು. ಇದರಲ್ಲಿ ಆಡಿಯೋ ಕಂಟ್ರೋಲ್ಸ್ ಆಗಿರ್ಬೋದು ಅಂಡ್ ವಾಲ್ಯೂಮ್ಸ್ ಆಗಿರ್ಬೋದು, ಸಾಂಗ್ ಚೇಂಜ್ ಮಾಡ್ಲಿಕ್ಕೆ ಆಗಿರ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ ಫೋನ್ ರಿಸೀವಿಂಗು ಅಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಆ್ಯಡ್ ಆಗಿದೆ ನೋಡಿ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಟಿಲ್ಟ್ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ ಅಂಡ್ ಟೆಲಿಸ್ಕೋಪಿಕ್ ಬರಲ್ಲ. ಇದರಲ್ಲಿ HTX ಅಂತ ಬರುತ್ತೆ ನೆಕ್ಸ್ಟ್ ವೇರಿಯಂಟು, ಅದರಿಂದ ಟೆಲಿಸ್ಕೋಪಿಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಟೋ ಹೆಡ್ ಲ್ಯಾಂಪ್ ಇದೆ ಇಲ್ಲಿ ನೀವು ನೋಡ್ಬೋದು. ಆಟೋ ಹೆಡ್ ಲ್ಯಾಂಪ್ ಕೂಡ ಇಲ್ಲಿ ನೀವು ನೋಡ್ಬೋದು ಇಲ್ಲಿ. ಅಂಡ್ ಅಗೇನ್ ನಿಮಗೆ ರೇರ್ ವೈಪರ್ ಸಿಸ್ಟಮ್ ಎಲ್ಲ ಈ ಕಡೆ ಆಪರೇಟ್ ಮಾಡ್ಬೋದು ನೀವು. ಇದರಲ್ಲಿ ಮೇಜರ್ ಏನು ಗೊತ್ತಾ, ಡ್ಯಾಶ್ ಬೋರ್ಡು, ಇದರಲ್ಲಿ ಇರ್ತಕ್ಕಂಥ ಇನ್ಫೋಟೈನ್ಮೆಂಟ್ ಸಿಸ್ಟಮು ಎಷ್ಟು ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಅಂಡ್ ನೋಡಿ ಸ್ಟಾರ್ಟ್ ಮಾಡ್ತೀನಿ ಹಾಗೇನೆ. ಸೊ ಸಿಸ್ಟಮ್ ಕೂಡ ಕ್ರೇಜಿಯಾಗಿ ಕಾಣುತ್ತೆ ಇದರಲ್ಲಿ. ಸೊ ಇದರಲ್ಲಿ ಫುಲ್ಲಿ ಕನೆಕ್ಟೆಡ್ ಪ್ಯಾಟರ್ನ್ನ ಕೊಟ್ಟಿದ್ದಾರೆ. ಸೊ 8 ಇಂಚಸ್ ಟಚ್ ಸ್ಕ್ರೀನ್ನ ನೀವು ನೋಡ್ಬೋದು. ಇದು ಸ್ಟಿಕ್ಕರ್, ಇದು ರಿಮೂವ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಗ್ಲಾಸಿ ಬ್ಲಾಕ್ ಕಾಣುತ್ತೆ ನಿಮಗೆ. ಆ್ಯಂಡ್ ಆ ಕಡೆ ಈ ಕಡೆ ಬಟನ್ಸ್ ಬರುತ್ತೆ, ಮೀಡಿಯಾ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು ಆ್ಯಂಡ್ ಸೆಟ್ಟಿಂಗ್ಸು, ಸೆಟಪ್ಸು ಈ ಥರದೆಲ್ಲ ನೀವು ಆಪ್ರೇಟ್ ಮಾಡಲಿಕ್ಕೆ ಅಂದರೆ ಡ್ರೈವಿಂಗ್ ಟೈಮಲ್ಲಿ ಈಸಿ ಮಾಡ್ಕೊಡ್ಲಿಕ್ಕೆ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ವಾಲ್ಯೂಮ್ ಬಟನ್ಸ್ ಆಗಿರ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಇದರಲ್ಲಿ ಆಂಡ್ರಾಯ್ಡ್ ಆಟೋ ವಿತ್ ಆ್ಯಪಲ್ ಕಾರ್ಪ್ಲೇ ವೈರ್ಲೆಸ್ ಪ್ರೊಜೆಕ್ಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು 10.25 ಇಂಚಸ್ಸು ನಿಮಗೆ ಡಿಜಿಟಲ್ ಕ್ಲಸ್ಟರ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಅಗೇನ್ ಇದರಲ್ಲಿ ಆಟೋಮೆಟಿಕ್ AC ಆ್ಯಡ್ ಮಾಡಿದ್ದಾರೆ. ಸೊ ನೋಡಿ ಆಟೋಮೆಟಿಕ್ AC ಕೂಡ ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ನ ನೀವು ನೋಡ್ಬೋದು. ಇದರಲ್ಲಿ ಒಂದೇನು ಅಂದರೆ ಸೆಲ್ಟಾಸಲ್ಲಿ ಆಟೋಮೆಟಿಕ್ಕು ಸಿಗುತ್ತೆ ಆ್ಯಂಡ್ IMTನೂ ಸಿಗುತ್ತೆ. ಅದೇ ರೀತಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಸಿಗುತ್ತೆ. ಅಗೇನ್ ಅದೇ ರೀತಿ ನೀವು ನೋಡ್ಬೋದು ಕಪ್ ಹೋಲ್ಡ್ರು ಆ್ಯಂಡ್ ಆಮ್ರೆಸ್ಟ್ ನೋಡ್ಬೋದು. ನೀವು ಇಲ್ಲಿ ಸಾಫ್ಟ್ ಟಚನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಆಮ್ಗೆ ತುಂಬ ಸ್ಮೂತ್ ಅನಿಸುತ್ತೆ ನಿಮಗೆ, ಹೆವಿ ಕಂಫರ್ಟಬಲ್ ಕೂಡ ಹೌದು. ಓಕೆ, ಇದರಲ್ಲಿ ಇನ್ನೊಂದು ಏನಪ್ಪ ವಿಷಯ ಅಂದರೆ ಪ್ಯಾನೋರಾಮಿಕ್ ಸನ್ ರೂಫು. ಅದು ಆ್ಯಕ್ಚುಲಿ HTK ಆಪ್ಷನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇಂಟೀರಿಯರ್ ಮಾತ್ರ ಒಳಗಡೆ ಕೂತಿರೋರಿಗೆ ಒಂದು ವ್ಯೂ ತುಂಬ ಚೆನ್ನಾಗಿರುತ್ತೆ. ನೈಟ್ ಡ್ರೈವ್ ಮಾಡಬೇಕಾದ್ರೆ ಅಥವಾ ರೈನಿಂಗ್ ಸೀಸನಲ್ಲಂತೂ ಔಟ್ಸೈಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ಯಾನೋರಾಮಿಕ್ ಸನ್ ರೂಫ್ನ ಆ್ಯಡ್ ಮಾಡಿದ್ದಾರೆ. ಮಕ್ಕಳಿಗೆ ತುಂಬ ನಿಮಗೆ ಇಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ. ಹಾಗೇನೈತಿ ನಿಮ್ಗೆ ಇಲ್ಲಿ ನೋಡ್ಬೋದು ಕ್ಯಾಬಿನ್ ಲೈಟ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ರೇರ್ ಅಲ್ಲಿ ಕೂಡ ನೀವು ನೋಡ್ಬೋದು, ಸೈಡ್ಸ್ ಅಲ್ಲಿ ಬರುತ್ತೆ. ಅದೇ ರೀತಿ ಸನ್ ಗ್ಲಾಸ್ ಹೋಲ್ಡರ್ ಕೂಡ ನೀವು ನೋಡ್ಬೋದು. ಇದರಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದರಲ್ಲಿ ಸಿಗುತ್ತೆ. ಮತ್ತೆ ಇದರಲ್ಲಿ 4 ಡೋರಲ್ಲೂ ಕೂಡ ಸ್ಪೀಕರ್ಸ್ಗಳನ್ನ ನೀವು ನೋಡ್ಬೋದು. 4 ಡೋರಲ್ಲೂ ಸ್ಪೀಕರ್ ಸಿಗುತ್ತೆ. ಅದೇ ರೀತಿ 2 ಟ್ವಿಟರ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಸೌಂಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನಾನು. ಇದರಲ್ಲಿ ಕಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಲೂ ಕೂಡ ಸೌಂಡು ತುಂಬ ಚೆನ್ನಾಗೇ ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ. ಇದರಲ್ಲಿ ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ 6 ಏರ್ ಬ್ಯಾಗ್ ಅನ್ನ ಕೊಟ್ಟಿದ್ದಾರೆ, ABS ಕೊಟ್ಟಿದ್ದಾರೆ, ಹಿಲ್ ಅಸಿಸ್ಟ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಟೈರ್ ಪ್ರೆಷರ್ ಮಾನಿಟರಿಂಗು, ಆಲ್ ಸೀಟ್ ಬೆಲ್ಟ್ ರಿಮೈಂಡರು, ಸ್ಪೀಡ್ ಸೆನ್ಸಿಂಗ್, ಆಟೋ ಡೋರ್ ಲಾಕು, ಇಂಪ್ಯಾಕ್ಟ್ ಸೆನ್ಸಿಂಗ್, ಆಟೋ ಡೋರ್ ಅನ್ಲಾಕು, ಈ ಎಲ್ಲ ಫೀಚರ್ಸ್ ಕೂಡ ಈ ಗಾಡಿಲಿ ಸಿಗುತ್ತೆ. ನಿಜವಾಗ್ಲೂ ಲಾಸ್ಟ್ ಟೈಮ್ ಸೆಲ್ಟಾಸ್ ಅಲ್ಲಿ HTK ಪ್ಲಸ್ ಏನಿತ್ತಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫೀಚರ್ಸ್ ಇದರಲ್ಲಿ ಆಡ್ ಮಾಡಿದ್ದಾರೆ. LED ಹೆಡ್ ಲ್ಯಾಂಪ್ ಬೇಕು ನನಗೆ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ, ಮಿಡ್ ಸೈಜ್ SUV ಬೇಕು ಅಂದ್ರೆ ಸೆಲ್ಟಾಸ್ HTK ಪ್ಲಸ್ ಗೆ ನೀವು ಹೋಗ್ಬೋದು. ಓಕೆ, ಸೊ ಇಷ್ಟೆಲ್ಲ ಫೀಚರ್ಸ್ ಇದೆ. ಬಟ್ ಈ ವೆಹಿಕಲ್ ಪ್ರೈಸ್ ಏನಿರ್ಬೋದು, ಜಸ್ಟ್ 13,92,000 ರೂಪೀಸ್ ಇಂದ ಈ ವೆಹಿಕಲ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸ್ ಶೋರೂಮ್ ಪ್ರೈಸ್
ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಂಬರು, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಏನೇ ಡೌಟ್ಸ್ ಇದ್ರು ಕ್ಲಾರಿಫಿಕೇಶನ್ ಸಿಗುತ್ತೆ. ಅಂಡ್ ಟೆಸ್ಟ್ ಡ್ರೈವ್ ಆಗಿರ್ಬೋದು, ಬುಕಿಂಗ್ ಆಗಿರ್ಬೋದು, ನೀವು ಶೋರೂಮ್ ಬಂದ್ರೆ ಎಲ್ಲಾ ಡೀಟೇಲ್ಸ್ ನ ಕೊಡ್ತಾರೆ. ಟೋಟಲ್ ಇದರಲ್ಲಿ ಮೋರ್ ದೆನ್ 7 ಕಲರ್ಸ್ ವರೆಗೂ ಅವೈಲಬಿಲಿಟಿ ಇರುತ್ತೆ. ಏನೇ ಡೌಟ್ಸ್ ಇದ್ರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಅನ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.